ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವೂ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯ ಕೂಡ ಆಗಿದೆ. ಅದಕ್ಕಾಗಿ ನಿಮಗೆ ನಾನು ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸುತ್ತಿದ್ದೇನೆ. ಇವತ್ತಿನ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಅವರು ಚೆನ್ನಾಗಿ ಕೇಳುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶ ಭಾಗ ಯಾವುದೆಂದರೆ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ವಾಕ್ಯದ ವಚನದ ಕಡೆಗೆ ನಾವು ಹೋಗೋಣ. ಇಲ್ಲಿವರೆಗೆ ದೇವರು ನನ್ನನ್ನು ಆರಿಸಿಕೊಂಡು ನನ್ನ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳನ್ನು ಹಾಗೂ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ದೇವರು ಆಶೀರ್ವದಿಸಿದರು. ಈಗ ಇವತ್ತಿಗೆ ನನ್ನ ಸಾಕ್ಷಿಯ ಕೊನೆಯ ಭಾಗವಾಗಿದೆ. ಇನ್ನು ಮುಂದೆ ನನ್ನ ಜೀವಿತ ಏನಪ್ಪ ಅಂದರೆ ಸಂಪೂರ್ಣವಾಗಿ ಸುವಾರ್ತೆಯನ್ನು ಸಾರಿ, ಅಂದರೆ ದೇವರ ರಾಜ್ಯವನ್ನು ತಿಳಿಯಪಡಿಸುವುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ಯೆಶಾಯ 6ನೇ ಅಧ್ಯಾಯ 1-8 ನೋಡುವಾಗ, ನಮ್ಮ ಸತ್ಯವೇದದಲ್ಲಿ ನೋಡುವಾಗ ದೊಡ್ಡ ಒಂದು ಪ್ರವಾದಿ ಅಂದರೆ ಯೆಶಾಯ. ಅವನ ಮೂಲಕ ದೇವರು 66 ಅಧ್ಯಾಯಗಳನ್ನು ಬರೆಸಿದರು. ಅದಕ್ಕೆ ಮೊದಲು ಯೆಶಾಯ ಕೂಡ ಒಂದು ಹೊಲಸು ತುಟಿಯನ್ನು ಹೊಲಸು ಮನುಷ್ಯನಾಗಿದ್ದನು. ಆದರೆ ದೇವರ ಪ್ರಸನ್ನತೆಯನ್ನು ಕಣ್ಣಾರೆ ಕಂಡ. ಆಗ ಅಯ್ಯೋ, ನಾನು ಏನು ಮಾಡಲಪ್ಪ, ನನ್ನ ಗತಿ ಮುಗಿದು ಹೋಯ್ತಲ್ಲ, ನನ್ನದು ಹೊಳಸು ತುಟಿಯವನು ಎಂದು ಯೋಚನೆ ಮಾಡಿದಾಗ ನಾನು ದೇವರೊಂದು ಸುವಾರ್ತೆಯನ್ನು ಸಾರ್ತಿದ್ದೆ, ನಾನು ಹೊಳಸು ತುಟಿಯವನು, ಯಾವ ರೀತಿ ದೇವರ ಮಾತನ್ನು ನಾನು ಸಾರಲಿ ಎಂಬುದಾಗಿ ಅವನು ಬೇಸರಪಟ್ಟಾಗ ದೇವರ ದೂತನೊಂದು ಚಿಮುಟಿಗೆಯಲ್ಲಿ ಕೆಂಡವನ್ನು ತೆಗೆದುಕೊಂಡು ಬಂದು ಅವನ ನಾಲಿಗೆ ಮುಟ್ಟಿಸಿದಾಗ ಅವನ ಇಡೀ ಶರೀರವೇ ಒಂದು ಬೆಂಕಿಯ ಹಾಗೆ ಹವಾಗೋಯಿತು. ಅಂದರೆ ದೇವರವನನ್ನು ಶುದ್ಧೀಕರಿಸಿದರು. ಆಮೇಲೆ ಇನ್ನು ನಾನು ಹೋಗ್ತೀನಿ ನಿಮ್ಮ ವಿಚಾರವನ್ನು ಸಾರಕ್ಕೆ ಎಂಬುದಾಗಿ ಅಲ್ಲಿ ದೇವರಲ್ಲಿ ಒಪ್ಪಿಕೊಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ದೇವರು ಶುದ್ಧೀಕರಿಸಿದರು. ಹಾಗೆ ಪಾಪಿಯಾದ ನಾನು ಕೂಡ ಬಹಳ ಹೊಳಸು ತುಟಿಯವನು, ಕೆಟ್ಟ ಮನುಷ್ಯನೂ ಆಗಿದ್ದೆ. ಹಿಂದೆ ನನ್ನ ಸಾಕ್ಷಿಯನ್ನು ನೀವು ಕೇಳಿದ್ದೀರಿ. ಆಗ ದೇವರು ನನ್ನನ್ನು ಶುದ್ಧೀಕರಿಸಿರಬಹುದು, ಸುವಾರ್ತೆಯನ್ನು ಸಾರಪ್ಪ ಅಂತೇಳಿ. ಆದ್ದರಿಂದ ಇಲ್ಲಿವರೆಗೆ ಸಾಕ್ಷಿ, ಇನ್ನು ಮುಂದೆ ಸುವಾರ್ತೆಯನ್ನು ಸಾರುವ ಒಂದು ಜವಾಬ್ದಾರಿಕೆ ನನ್ನ ಮೇಲೆ ಇದೆ, ಸಂಪೂರ್ಣವಾಗಿ ದೇವರ ವಿಷಯವಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯೆರೆಮೀಯ 1ನೇ ಅಧ್ಯಾಯ 4-10 ನೋಡುವಾಗ ಯೆರೆಮೀಯನಿಗೆ ದೇವರು ಹೇಳ್ತಾ ಇದ್ದಾರೆ, ನೀನು ತಾಯಿ ಗರ್ಭದಕ್ಕಿಂತ ಮೊದಲೇ ನನಗೆ ನಿನ್ನನ್ನು ಪರಿಚಯ ಇದೆ. ನಾನು ಕಳಿಸಿದಲ್ಲಿಗೆ ನೀನು ಹೋಗಲೇಬೇಕು, ನುಡಿಯಲು ಹೇಳುವುದನ್ನು ನುಡಿಯಲೇಬೇಕು. ನನ್ನ ಮಾತುಗಳನ್ನು ನಿನ್ನ ಬಾಯಿಯಲ್ಲಿಟ್ಟಿದ್ದೇನೆ, ನಾನು ನಿನ್ನೊಂದಿಗಿರುವೆನು, ಅಂಜಬೇಡ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನನ್ನನ್ನು ಕೂಡ ತಾಯಿ ಗರ್ಭದಿಂದಲೇ ದೇವರು ಆರಿಸಿಕೊಂಡಿರಬಹುದು ಎಂಬುದಾಗಿ ನಾನು ನಂಬುತ್ತೇನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ. ಅನೇಕ ಕಡೆ ಹೋಗಿ ಸಾಕ್ಷಿ ಕೊಡುವಂತೆಯೂ ವಚನಗಳನ್ನು ಸಾರುವಂತೆಯೂ ದೇವರು ಆಶೀರ್ವಾದ ಮಾಡಿದ್ದಾರೆ. ಅಲ್ಲಿ ಕೂಡ ಅನೇಕ ಕಷ್ಟ, ಸಂಕಟ, ದುಃಖಗಳು ಬಂದವು. ಅದರಿಂದಲೂ ದೇವರು ನನ್ನನ್ನು ರಕ್ಷಿಸ್ತಾ ಬಂದಿದ್ದಾರೆ. ಹಾಗೆ ಯೆರೆಮೀಯನಿಗೆ ಮಾಡಿದಂಥ ಒಂದು ವಾಗ್ದಾನವನ್ನು ಇವತ್ತು ನನಗೂ ದೇವರು ಮಾಡಿದ್ದಾರೆ. ಆದರೆ ನಾನು ಯೆರೆಮೀಯನಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ ಮತ್ತಾಯ 28:18-20 ನಾವು ಓದುವಾಗ, ಮತ್ತಾಯ 28:18-20, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡು ಯೋಧನೊಬ್ಬ ಸತ್ತು ಹೋದ, ಎಲ್ರಿಗೂ ಗೊತ್ತಾಗಿದೆ. ಬಾಕಿ 11 ಮಂದಿಯೂ ಕೂಡ ದೇವರು ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಹೋಗಿ ಎಲ್ಲ ಅಧಿಕಾರ ನನ್ನದೇ, ನನ್ನ ಸುವಾರ್ತೆಯನ್ನು ಸಾರಿರಿ. ನಂಬಿದವರಿಗೆ ತಂದೆ, ಮಗನ, ಪವಿತ್ರ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದನ್ನು ಅವರಿಗೆ ತಿಳಿಸಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ದೇವರ ಪರವಾಗಿ ಸಂಪೂರ್ಣ ಸಾಕ್ಷಿ
ಯೇಸುವೇ ದೇವರೊಬ್ಬರು, ಆ ಪರಮಾತ್ಮನೇ ಭಗವಂತನೇ ದೇವರು ಹೊರತು ಬೇರೆ ಯಾವ ದೇವರು ಇಲ್ಲ. ಈ ರೀತಿಯಲ್ಲಿ ಜೀವಿಸಿ ಪ್ರಾಪಂಚಿಕ ವಿಷಯದಿಂದ ಹೊರ ಬನ್ನಿ ಎಂಬುದಾಗಿ ಇವತ್ತು ನನ್ನನ್ನು ಕೂಡ ದೇವರೊಂದು ಸಾಕ್ಷಿಯನ್ನಾಗಿ ಸುವಾರ್ತೆ ಸಾರುವುದಕ್ಕಾಗಿ ದೇವರು ಆಶೀರ್ವದಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆಯಲ್ಲಿ ನಾವು ನೋಡುವಾಗ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ದೇವರು ಅಂದು ಇದ್ದಾರೆ, ಇವತ್ತು ಇದ್ದಾರೆ, ಇನ್ನು ಮುಂದೆಗೂ ನಮ್ಮೊಂದಿಗೆ ಇರುವವರಾಗಿದ್ದಾರೆ. ಇದು ಕೂಡ ನನ್ನ ಒಂದು ಜೀವಿತದಲ್ಲಿ ಕಂಡು ಬಂದಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯೋಹಾನ 15ನೇ ಅಧ್ಯಾಯ 16ನೇ ವಾಕ್ಯ ನೋಡುವಾಗ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಹೊರತು ನೀವು ನನ್ನನ್ನು ಆರಿಸಿಕೊಂಡಿಲ್ಲ ಎಂಬುದಾಗಿ ಯೋಹಾನನ ಮುಖಾಂತರ ಶಿಷ್ಯರಿಗೆ ಸ್ವಾಮಿ ಹೇಳಿದ್ದಾರೆ. ಹೌದು ನನ್ನ ಸಹೋದರ ಸಹೋದರಿಯರೇ, ಇವತ್ತು ದೇವರೇ ನನ್ನನ್ನು ಆರಿಸಿಕೊಂಡವರು ಹೊರತು ನಾನು ದೇವರನ್ನು ತಿಳಿದಿಲ್ಲ, ಹುಡುಕಿಲ್ಲ, ಏನೂ ಮಾಡಲಿಲ್ಲ. ದೇವರೇ ನನ್ನ ಪಾಪಗಳಿಂದ ಬಿಡುಗಡೆ ಮಾಡಿ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅದರಲ್ಲೇ 26 ಮತ್ತು 27ನೇ ವಚನ ನೋಡುವಾಗ, ಅಂದರೆ ಯೋಹಾನ 15, 26, 27 ನೋಡುವಾಗ, ನೀವು ಮೊದಲಿನಿಂದಲೇ ನನ್ನ ಸಂಗಡ ಇದ್ದುದರಿಂದ ನೀವು ಸಾಕ್ಷಿಗಳಾಗಿದ್ದೀರಿ ಎಂಬುದಾಗಿ ವಚನವನ್ನು ಓದುವಾಗ, ಆಗ ದೇವರು ಹಿಂದೆ ನಾವು ವಚನದಲ್ಲಿ ನೋಡಿಕೊಂಡಿದ್ದ ಯೆರೆಮೀಯನಿಗೆ ಹೇಳಿದಾಗೆ, ನಿನ್ನ ತಾಯಿ ಗರ್ಭದಲ್ಲಿ ಮೊದಲೇ ನನಗೆ ನಿನ್ನ ಪರಿಚಯ ಇದೆ, ರೂಪಿಸೋಕ್ಕಿಂತ ಮೊದಲೇ ಪರಿಚಯ ಇದೆ ಎಂಬುದಾಗಿ. ಆವಾಗ ಮೊದಲೇ, ಬಹುಶಃ ನಾನು ಹುಟ್ಟೋದಕ್ಕಿಂತ ಮೊದಲೇ ದೇವರು ನನ್ನನ್ನು ಈ ಒಂದು ಸೇವೆಗೆ ನನ್ನನ್ನು ನೇಮಕ ಮಾಡಿರಬಹುದು. ಅದಕ್ಕೆ ಹಾಗೆ ಇವತ್ತು ಸಾಕ್ಷಿಯಾಗಿ ಜೀವಿಸುವಂತೆ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ ಎಂಬುದಾಗಿ ತಿಳಿದುಕೊಳ್ಳುತ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ 1 ಕೊರಿಂಥ 9ನೇ ಅಧ್ಯಾಯ 16ನೇ ವಚನಕ್ಕೆ ಹೋಗೋಣ. 1 ಕೊರಿಂಥ 9ನೇ ಅಧ್ಯಾಯ 16ನೇ ವಚನಕ್ಕೆ ಹೋಗುವಾಗ, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಖಂಡಿತವಾಗಿಯೂ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳು, ದೇವರು ತಿಳಿಯಪಡಿಸಿದ್ದನ್ನು ನಾವು ಸುವಾರ್ತೆ ಸಾರಲೇಬೇಕಾಗಿದೆ. ಆ ನಿರ್ಬಂಧ ನನಗೆ ಇದೆ. ಒಂದು ವೇಳೆ ನಾನು ಸಾರುವುದಿಲ್ಲ ಅಂತ ಕೂತ್ರೆ ಖಂಡಿತವಾಗಿಯೂ ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಇನ್ನು ಮುಂದೆ ಮಾಡುವ ಅಧಿಕಾರಗಳನ್ನು ಅಥವಾ ಆಶೀರ್ವಾದವನ್ನು ನಾನು ಕಳೆದುಕೊಳ್ಳಬೇಕಾಗಿದೆ. ದೇವರ ನಮಗೆ ಸ್ತೋತ್ರಗಳಿದು ನಿಮ್ಮ ಜೀವಿತಕ್ಕೂ ಕೂಡ ದೇವರು ನಿಮ್ಮನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ ಮೇಲೆ ಖಂಡಿತವಾಗಿಯೂ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನಾವು ಸಾಕ್ಷಿ ನುಡಿಯಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿವರೆಗೆ ಓದಿದಂಥ ವಚನಗಳು ಕೂಡ ನಿಮ್ಮ ಜೀವಿತದಲ್ಲಿ ನೆರವೇರಿರಬಹುದು ಅಥವಾ ನೆರವೇರಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ ಯೆರೆಮೀಯ 20ನೇ ಅಧ್ಯಾಯ 19ನೇ ವಚನವನ್ನು ನಾವು ಓದುವಾಗ, ಯೆರೆಮೀಯ 20:9, ನಾನು ಯೆಹೋವನ ವಿಷಯವನ್ನು ಪ್ರಕಟಿಸೆನು, ಆತನ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡರೆ, ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ. ತಡೆದು ಆಯಾಸಗೊಂಡಿದ್ದೇನೆ, ಸಹಿಸಲಾರೆ ಎಂಬುದಾಗಿ ಯೆರೆಮೀಯನು ಹೇಳ್ತಾ ಇದ್ದಾನೆ. ಒಂದು ಸಮಯದಲ್ಲಿ ಯೆರೆಮೀಯನಿಗೂ ಕಷ್ಟ, ಸಂಕಟ, ದುಃಖಗಳು ಸುವಾರ್ತೆಗೆ ಬಂದಾಗ, ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಬಂದಾಗ, ನಾನು ಇನ್ನು ಹೋಗೋದಿಲ್ಲಪ್ಪ ದೇವರ ವಿಷಯವನ್ನು ಸಾರಕ್ಕೆ ಎಂಬುದಾಗಿ ಯೋಚನೆ ಮಾಡಿದಾಗ, ಆದರೂ ಯೆರೆಮೀಯನ ಮನಸ್ಸು ಉಕ್ಕುತ್ತಾ ಇತ್ತು. ನುಡಿ ಎಂಬುದಾಗಿ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸಂಕಟ ಆಗಿ ಹೋಗಿತ್ತು. ಹಾಗೆ ನಾನು ಕೂಡ ಬಹಳ ಸಲ ಯಾಕೆ ಬೇಕಪ್ಪ ಇಂಥ ಒಂದು ಹಿಂಸೆ, ಅವಮಾನ ಎಂಬುದಾಗಿ ನಾನು ಯೋಚನೆ ಮಾಡಿದವನಾಗಿದ್ದೆ. ಆದರೆ ಇವತ್ತು ಕೂಡ ಸಾಕ್ಷಿ ನುಡಿ ಅಂತ ನನ್ನನ್ನು ಬಹಳ ನನ್ನ ಮನಸ್ಸು ದೇವರ ಕಡೆಗೆ ಕೊಡ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೇಳಲೇಬೇಕು, ನುಡಿಯಲೇಬೇಕು, ದೇವರ ವಿಷಯವನ್ನು ಸಾರಲೇಬೇಕೆಂಬುದಾಗಿ ಒಂದು ನಿರ್ಬಂಧವು ಕೂಡ ನನಗೆ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವೀಗ ಮುಂದಿನ ವಚನಗಳಿಗೆ ನಾವು ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆರೆಮೀಯ 15ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ನೋಡುವಾಗ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು.
ಸೇನಾಧೀಶ್ವರನಾದ ಯೆಹೋವನೇ, ನಾನು ನಿನ್ನ ಹೆಸರಿನಲ್ಲವೇ ನಾನು ವಿನೋದಗಾರರ ಕೂಟಗಳಲ್ಲಿ ಕೂತುಕೊಳ್ಳಲಿಲ್ಲ, ಉಲ್ಲಾಸ ಪಡಲೂ ಇಲ್ಲ. ನೀನು ನನ್ನ ಮೇಲೆ ಕೈ ಇಟ್ಟಿದ್ದರಿಂದ ಒಂಟಿಗನಾಗಿ ಕೂತೆನು, ನನ್ನನ್ನು ರೋಷದಿಂದ ತುಂಬಿದೆಯಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನನ್ನ ಹಿಂದಿನ ಜೀವಿತ ಪ್ರಾಪಂಚಿಕ ವಿಷಯವಾಗಿತ್ತು. ನನ್ನ ಸಹೋದರ ಸಹೋದರಿಯರೇ, ಈ ವಚನದಲ್ಲಿ ಯೆರೆಮೀಯನಲ್ಲಿ ಹೇಳ್ತಾ ಇದ್ದಾನೆ, ನಾನು ಯಾವುದೇ ಸಂತೋಷ ಕೂಟದಲ್ಲಿ ನಾನು ಕೂಡಲಿಲ್ಲ, ನಾನು ನಿನ್ನ ಹೆಸರಿನವನು, ಉಲ್ಲಾಸ ಪಡಲೂ ಇಲ್ಲ, ನೀನು ನನ್ನ ಮೇಲೆ ಕೈ ಇಟ್ಟಿದ್ದರಿಂದ ಒಂಟಿಗನಾಗಿ ಕೂತೇನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ಯೆರೆಮೀಯನನ್ನು ಒಂಟಿಗನಾಗಿ ಮಾಡಿದರು. ಕಾರಣ, ದೇವರು ಸರಿಯಾದ ಒಂದು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದರು ದೇವರ ವಿಷಯವನ್ನು ಸಾರುವುದಕ್ಕೋಸ್ಕರ. ಆದರೆ ಯೆರೆಮೀಯನನ್ನು ಬ್ರಹ್ಮಚಾರಿಯನ್ನಾಗಿ ಮಾಡಿದರು. ಹಾಗೆ ಇವತ್ತು ನನ್ನನ್ನು ಕೂಡ ಕುಟುಂಬ ಸಂಸಾರದಿಂದ ದೇವರು ಬೇರ್ಪಡಿಸಿದ್ದಾರೆ. ಈ ವಚನಗಳನ್ನು ಹಿಂದೆ ನೀವು ಕೇಳಿಕೊಂಡಿದ್ದೀರಿ. ಇವತ್ತು ನಾನು ದೇವರ ಸಾಕ್ಷಿಯಾಗಿ ಒಂದು ಬೋಧಕನನ್ನಾಗಿಯೂ ಹೋಗುವ ಹಾಗೆ, ನಾನು ಇವತ್ತು ಒಂಟಿಗನಾಗಿ ಇರುವ ಹಾಗೆ ದೇವರ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ. ಹಿಂದೆ ಮೀಕ 7, 5, 6, ಮತ್ತಾಯ 10ನೇ ಅಧ್ಯಾಯ 34-39, ಲೂಕ 12, 51-53 ನೋಡುವಾಗ ಖಂಡಿತವಾಗಿಯೂ ದೇವರಿಂದ ಆಯ್ಕೆಗೊಂಡವರಿಗೆ ಬಹಳ ಕಷ್ಟ ಇದೆ. ಕುಟುಂಬ ಸಂಸಾರದವರು ಅವರನ್ನು ಹೊರ ಹಾಕ್ತಾರೆ, ಬೇರ್ಪಡಿಸುತ್ತಾರೆ ಎಂಬುದಾಗಿ ನಾವಲ್ಲಿ ಓದಿದ್ದೇವೆ. ಕಷ್ಟ ಸಂಕಟಗಳು ಬರುತ್ತವೆ ಎಂಬುದಾಗಿ ಈ ವಚನಗಳನ್ನೆಲ್ಲ ನೋಡುವಾಗ ಯೆರೆಮೀಯನ ಮೇಲೆ ಕೈ ಇಟ್ಟ ಹಾಗೆ ನನ್ನ ಮೇಲೆಯೂ ಕೂಡ ಕೈ ಇಟ್ಟು ಒಂಟಿಗನಾಗಿ ಮಾಡಿದ್ದಾರೆ. ಕಾರಣ, ದೇವರ ಸರಿಯಾದ ಸುವಾರ್ತೆಯನ್ನು ಸಾಕ್ಷಿಗೋಸ್ಕರ ಇವತ್ತು ನನ್ನನ್ನು ಆರಿಸಿಕೊಂಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಮುಂದೆ ನನ್ನ ಜೀವದ ಕೊನೆಯ ಉಸಿರು ಎಳೆಯುವ ತನಕ ಸರಿಯಾದ ಸತ್ಯ ಸುವಾರ್ತೆಯನ್ನು ಸಾರಿ ಖಂಡಿತವಾಗಿಯೂ ಈ ಒಂದು ನನ್ನ ಸಹೋದರ ಸಹೋದರಿಯರನ್ನು ಈ ಒಂದು ಸುಳ್ಳು ಸುವಾರ್ತೆಯಿಂದ ಅಂಥ ಜನರಿಂದ ಹೊರತರಲು ಪ್ರಯತ್ನ ಮಾಡುವುದೇ ನನ್ನ ಕೆಲಸ. ಇದಕ್ಕೂ ಕೂಡ ದೇವರ ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯೋಬ 32, 18, 19. ನನ್ನಲ್ಲಿ ಮಾತುಗಳು ತುಂಬಿವೆ, ನನ್ನ ಅಂತರಾತ್ಮವು ನನ್ನನ್ನು ಒತ್ತಾಯ ಮಾಡುತ್ತದೆ. ಆಹಾ, ದ್ರಾಕ್ಷಾರಸವನ್ನು ತುಂಬಿ ಬಾಯಿ ಕಟ್ಟಿದ್ದ ಹೊಸ ಬುದ್ದಲಿಗಳಂತೆ ನನ್ನ ಹೊಟ್ಟೆಯು ಒಡೆದು ಹೋಗುವ ಹಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬನು ಹೇಳ್ತಾ ಇದ್ದಾನೆ, ನನ್ನಲ್ಲಿ ನಿನ್ನ ಮಾತುಗಳು ತುಂಬಿವೆ ಎಂಬುದಾಗಿ. ಹೌದು ನನ್ನ ಸಹೋದರ ಸಹೋದರಿ, ಇವತ್ತು ನನ್ನ ಹೃದಯದಲ್ಲಿಯೂ ಜ್ಞಾನದಲ್ಲಿಯೂ ದೇವರ ಮಾತುಗಳು ತುಂಬಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಅಂತರಾತ್ಮವು ನನ್ನನ್ನು ಒತ್ತಾಯ ಮಾಡುತ್ತದೆ ಎಂಬುದಾಗಿ ಯೋಬನು ಹೇಳ್ತಾ ಇದ್ದಾನೆ. ನನ್ನನ್ನು ಕೂಡ ಇವತ್ತು ಈಗ ಹಿಂದಿನ ವಚನವನ್ನು ಓದಿದ ಹಾಗೆ ಖಂಡಿತವಾಗಿ ಯಾರ್ಯಾರಿಗೆ ಸಾರಬೇಕು, ಎಲ್ಲಿಗೆ ಹೋಗಬೇಕು, ನುಡಿಯಲೇಬೇಕು, ಅಥವಾ ಫೋನಿನ ಮೂಲಕವಾದರೂ ಮಾತನಾಡಲೇಬೇಕು, ಅಥವಾ ಲೆಟರ್ ಬರೆದಾದರೂ ಇವತ್ತು ಪತ್ರದಲ್ಲಿ ತಿಳಿಸಲೇಬೇಕು. ಆ ಒಂದು ಕೆಲಸವನ್ನು ಇವತ್ತು ನನ್ನಲ್ಲಿ ದೇವರು ಮಾಡಿಸ್ತಾ ಇದ್ದಾರೆ. ಇದು ಒಂದು ನನ್ನ ಅಂತರಾತ್ಮ ಒತ್ತಾಯ ಮಾಡ್ತಾ ಇದೆ. ಸಾಕ್ಷಿ ನುಡಿ ವಚನ ಸಾರು, ಅವರನ್ನು ಎಚ್ಚರಿಸು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 19ನೇ ವಚನ ಓದುವಾಗ, ಆಹಾ, ದ್ರಾಕ್ಷಾರಸವನ್ನು ತುಂಬಿ ಬಾಯಿ ಕಟ್ಟಿದ ಹೊಸ ಬುದ್ದಲಿಗಳಂತೆ ನನ್ನ ಹೊಟ್ಟೆಯು ಒಡೆದು ಹೋಗುವ ಹಾಗಿದೆ. ಒಳ್ಳೆಯ ದ್ರಾಕ್ಷಾರಸವನ್ನು ನಾವು ಇವತ್ತು ಒಂದು ಪಾತ್ರೆಗೆ, ಅಂದರೆ ಉದಾಹರಣೆಗೆ ಆಗ ಮಣ್ಣಿನ ಪಾತ್ರೆಗೆ ತುಂಬಿ ಅದು ಒಂದು ಸ್ವಲ್ಪ ಕೂಡ ಅದರ ಗ್ಯಾಸ್ ಹೊರಗಡೆ ಹೋಗದ ಹಾಗೆ ಕಟ್ಟಿದರೆ ಆ ಮಡಿಕೆ ಒಡೆದು ಹೋಗ್ತಿತ್ತು. ಇವತ್ತು ಬೆಲೂನಿಗೆ ನಾವು ತುಂಬ ಗಾಳಿ ತುಂಬಿದರೆ, ಮಿತಿಮೀರಿ ಗಾಳಿ ಆದರೆ ಆ ಬೆಲೂನು ಒಡೆದು ಹೋಗ್ತದೆ. ಅದೇ ರೀತಿ ಆ ಮಡಿಕೆ ಒಡೆದು ಹೋಗ್ತಾ ಇತ್ತು ಅದರ ಗ್ಯಾಸಿನಿಂದ. ಹಾಗೆ ಇವತ್ತು ನನ್ನ ಹೊಟ್ಟೆಯಲ್ಲಿಯೂ ಹೃದಯದಲ್ಲಿಯೂ ಜ್ಞಾನದಲ್ಲಿಯೂ ದೇವರ ವಾಕ್ಯವು ತುಂಬಿ ಹೋಗ್ತಾ ಇದೆ. ಸಾರಲೇಬೇಕು, ಹೋಗು, ಸಾರು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ದೇವರ ಒಂದು ಆಶೀರ್ವಾದ. ಅದಕ್ಕಾಗಿ ದೇವರು ನನ್ನನ್ನು ಆದುಕೊಂಡಿದ್ದಾರೆ. ಹಲ್ಲೆಲೂಯಾ. ಮುಂದಿನ ವಚನಗಳಿಗೆ ಹೋಗೋಣ. ಎಫೆಸ 3ನೇ ಅಧ್ಯಾಯ 7-9. ಎಫೆಸ್ಯರಿಗೆ 3ನೇ ಅಧ್ಯಾಯ 7-9. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರೇಮಯನಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ
ವಿಧ ಎಂಥದೆಂದು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಪಲ್ಯನಾದ ನನಗೆ ಅನುಗ್ರಹಿಸೋಣವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ಇವತ್ತು ಈ ಒಂದು ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತವಾದ ವರವನ್ನು ಕೊಟ್ಟಿದ್ದಾರೆ. ಹಾಗೆ ನಾನು ಈ ಸುವಾರ್ತೆಗೆ ಸೇವಕನಾದೆನು. ಪಾಪಿಯಾದ ನನ್ನನ್ನು ಆರಿಸಿಕೊಂಡು ದೇವರು ಇವತ್ತು ನನ್ನನ್ನು ಸುವಾರ್ತೆಗೆ ಸೇವಕನನ್ನಾಗಿ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದನ್ನು ಅನ್ಯರಿಗೆ, ಅಂದರೆ ದೇವರನ್ನು ಗೊತ್ತಿಲ್ಲದವರಿಗೆ, ತಂದೆ ಪರಲೋಕದ ವಿಷಯಗಳೇನು, ನಿಜವಾದ ದೇವರು ಏನು ಎಂಬುದಾಗಿ ತಿಳಿಸುವುದಕ್ಕೋಸ್ಕರ ಇವತ್ತು ದೇವ ಜನರೊಳಗೆ, ಅಂದರೆ ಅತ್ಪಲ್ಯನಾದ, ಅಂದರೆ ಖಂಡಿತವಾಗಿ ದೇವ ಜನರೊಳಗೆ ಇವತ್ತು ನಾನು ಇಲ್ಲದಂಥವನು, ಬಹಳ ಹೊಲಸು ಆದವನು, ಕೆಟ್ಟ ಮನುಷ್ಯನಾದವನು ನನ್ನನ್ನು ಆರಿಸಿಕೊಂಡು ಈ ಒಂದು ಜವಾಬ್ದಾರಿಕೆಯನ್ನು ಇವತ್ತು ನನಗೆ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿಯರೇ, ಹಾಗೆ ಇವತ್ತಿನ ವಚನದ ಪ್ರಕಾರ ಮತ್ತು ಮಾರ್ಚ್ 1ರಿಂದ ಇಲ್ಲಿಯವರೆಗೆ ನನ್ನ ಸಾಕ್ಷ್ಯ ವಿಚಾರಗಳನ್ನು ಕೂಡ ನೀವು ಬಹಳಷ್ಟು ದಿವಸ, ಒಂದು ತಿಂಗಳ ಮೇಲೆ ಕೇಳಿದ್ದೀರಿ. ಇದು ನಿಮ್ಮ ಜೀವಿತದಲ್ಲಿಯೂ ನೆರವೇರಿರಬಹುದು ಅಥವಾ ನೆರವೇರಲೂಬಹುದು. ನಿಮ್ಮನ್ನು ಕೂಡ ಸಾಕ್ಷಿಯನ್ನಾಗಿ, ಬೋಧಕನನ್ನಾಗಿ ಆರಿಸಿಕೊಂಡಿರಬಹುದು ಅಥವಾ ಆರಿಸಿಕೊಳ್ಳಬಹುದು. ಆದರೆ ಸಂಪೂರ್ಣವಾಗಿ ಇವತ್ತಿನ ಸಂದೇಶದಲ್ಲಿ ದೇವರು ಸಂಪೂರ್ಣವಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಎಂಥವರನ್ನು ಆರಿಸಿಕೊಂಡಿದ್ದಾರೆ? ದೇವರಿಂದ ಆಯ್ಕೆಗೊಂಡವರಿಗೆ ಯಾವ ರೀತಿ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ, ಆಯ್ಕೆಗೊಳ್ಳದವರು ಹೇಗೆ ಇರುತ್ತಾರೆ ಎಂಬುದಾಗಿ ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾಳೆಯಿಂದ ಖಂಡಿತವಾಗಿಯೂ ಒಂದು ವಿಷಯವನ್ನು ನಾನು ಓದಿಕೊಂಡಿದ್ದೇನೆ. ಯೂದ 1ನೇ ಅಧ್ಯಾಯ 22-23ನೇ ವಚನವನ್ನು ಓದುವಾಗ, ಕೆಲವರನ್ನು ಬೆಂಕಿಯ ಬಾಯಿಯೊಳಗಿಂದ ಎಳೆದು ರಕ್ಷಿಸಿರಿ ಎಂಬುದಾಗಿದೆ. ಬಹಳ ಕಠಿಣವಾದ ಒಂದು ಶಬ್ದ ಯೂದನ ಮೂಲಕ ದೇವರು ತಿಳಿಸಿದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ಕೆಲವರನ್ನು ಅಂದರೆ ಯಾರು? ಬೆಂಕಿ ಅಂದರೆ ಯಾರು? ರಕ್ಷಿಸುವುದು ಹೇಗೆ? ಇದು ಬಹಳ ಒಂದು ವಿಚಾರವಾದಂಥ ಒಂದು ಸಂದೇಶವಾಗಿದೆ. ಅದನ್ನು ನಾಳೆಯಿಂದ ಖಂಡಿತವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು, ನಿಮಗೆ ತಿಳಿಯಪಡಿಸಲು ದೇವರು ಆಶೀರ್ವದಿಸಲಿ. ಅದಕ್ಕಾಗಿ ನೀವು ಪ್ರಾರ್ಥಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ನನ್ನನ್ನು ಆರಿಸಿಕೊಂಡು ನನ್ನ ಜೀವಿತದಲ್ಲಿ ನೀವು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಹಾಗೂ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಿ ಸಾಕ್ಷಿಯನ್ನಾಗಿ, ಬೋಧಕನನ್ನಾಗಿ ಮಾರ್ಪಡಿಸಿಕೊಂಡಿದ್ದೀರಿ. ಯಾತಕ್ಕೂ ನಾನು ಬಾರದಂಥ ಒಂದು ಹೊಳಸು, ತುಟಿ, ಕೆಟ್ಟ ಮನುಷ್ಯನನ್ನು ಅನ್ಯರಿಗೆ ನಿಮ್ಮ ವಾಕ್ಯವನ್ನು ತಿಳಿಸಿ ಅವರನ್ನು ಪ್ರಸಿದ್ಧಪಡಿಸೋದಕ್ಕೋಸ್ಕರ, ನಿಮ್ಮನ್ನು ತಿಳಿಯಪಡಿಸೋದಕ್ಕೋಸ್ಕರ ಅದಕ್ಕಾಗಿ ಸ್ತೋತ್ರ. ಆ ಒಂದು ವಿಷಯಗಳು ಇವತ್ತಿಗೆ ಮುಕ್ತಾಯಗೊಳ್ಳುವ ಹಾಗೆ ನೀವು ಆಶೀರ್ವಾದ ಮಾಡಿದ್ದೀರಿ. ಹಾಗೂ ನಿಮಗೆ, ನಿಮ್ಮ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಹಾಗೂ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು